ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ವಂದನೆಗಳು. ಅರಣ್ಯ ಮಾರ್ಗದಲ್ಲಿ ಇಸ್ರಾಯೇಲ್ಯರ ಪಾಳೆಯದ ನಡುವೆ ದೇವದರ್ಶನ ಗುಡಾರವು 4 ವಿಶೇಷವಾದ ಹೊದಿಕೆಗಳಿಂದ ಮುಚ್ಚಲ್ಪಟ್ಟು ನಿಂತಿತ್ತು. ಪ್ರಿಯರೇ, ಇಂದು ವಿಮೋಚನಕಾಂಡ 26ನೇ ಮತ್ತು 27ನೇ ಅಧ್ಯಾಯಗಳ ಧ್ಯಾನದಲ್ಲಿ ಗುಡಾರದ ಹೊದಿಕೆಗಳು, ಚೌಕಟ್ಟುಗಳು, ತೆರೆಗಳು ಹಾಗೂ ಹೊರಗಣ ಅಂಗಳದ ತಾಮ್ರದ ಯಜ್ಞವೇದಿ ಮತ್ತು ದೀಪಕ್ಕೆ ಬೇಕಾದ ಎಣ್ಣೆ ಇವುಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 12ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದ ಅಧ್ಯಯನ ಕಾರ್ಯಕ್ರಮದ ಮೇಲೆ ನೀವು ಇಟ್ಟ ಪ್ರೀತಿಗಾಗಿಯೂ ನೀವು ಮಾಡಿದ ಪ್ರೋತ್ಸಾಹದಾಯಕ ಕರೆಗಳಿಗಾಗಿಯೂ ಕೃತಜ್ಞತೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಕಾಂಡ ಪುಸ್ತಕದ 26ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಏನೆಂದರೆ ಗುಡಾರದ ತಾನು ಬಟ್ಟೆಗಳು, ಗುಡಾರದ ಚೌಕಟ್ಟುಗಳು ಮತ್ತು ಗದ್ದಿಗೆ ಕಲ್ಲುಗಳು, ತೆರೆಗಳು ಎಂಬುವುಗಳೇ. ಪ್ರಿಯರೇ, ಗುಡಾರದ ತಾನು ಬಟ್ಟೆಗಳು ಎಂಬ ವಿಚಾರವನ್ನು ನೋಡೋಣ. ಗುಡಾರಕ್ಕೆ 4 ಹೊದಿಕೆಗಳಿದ್ದವು. ಮೊದಲನೆಯದು ಹೊಸೆದ ನಾರಿನ ಬಟ್ಟೆಯಾಗಿದ್ದು, ಅದು 30 ಮೊಳ ಉದ್ದ, 10 ಮೊಳ ಅಗಲ ಹಾಗೂ 10 ಮೊಳ ಎತ್ತರದ ಗುಡಾರದ ಭಾಗವನ್ನು ಆವರಿಸಿತ್ತು. ಈ ಹೊದಿಕೆಯು ಗುಡಾರದ ಸುತ್ತ ಇಳಿಬಿದ್ದಿದ್ದರೂ ನೆಲಕ್ಕೆ ತಾಗುವಂತಿರಬಾರದು. ವಿಮೋಚನಕಾಂಡ ಪುಸ್ತಕ 26ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ನನ್ನ ನಿವಾಸಕ್ಕಾಗಿ ಒಂದು ಗುಡಾರವನ್ನು 10 ತಾನು ಬಟ್ಟೆಗಳಿಂದ ಮಾಡಿಸಬೇಕು. ಅವು ಹೊಸೆದ ನಾರಿನ ಬಟ್ಟೆಗಳಾಗಿರಬೇಕು. ಅವುಗಳಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿಸಬೇಕು ಎಂಬುದೇ. ಪ್ರಿಯರೇ, ನೋಡಿರಿ, ಆ ನಾರಿನ ಹೊದಿಕೆ ಅಂದವಾಗಿದ್ದು ಕಸೂತಿಯಿಂದ ಮಾಡಲ್ಪಟ್ಟದಾಗಿತ್ತು. ವಿಮೋಚನಕಾಂಡ ಪುಸ್ತಕ 26ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನೋಡೋಣ. ಈ ಗುಡಾರದ ಮೇಲೆ ಒದಿಸುವುದಕ್ಕಾಗಿ ಆಡು ಕೂದಲಿನ 11 ತಾನು ಬಟ್ಟೆಗಳನ್ನು ಮಾಡಿಸಬೇಕು. ಒಂದೊಂದು ಬಟ್ಟೆಯು 30 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇರಬೇಕು. ಎಲ್ಲ ಬಟ್ಟೆಗಳು ಒಂದೇ ಅಳತೆಯಾಗಿರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಹೊದಿಕೆಗಳು ಒಂದಕ್ಕೊಂದು ಜೋಡಿಸಿ ಹೋಲಿದದ್ದಾಗಿರಬೇಕು. ಪ್ರಿಯರೇ, ಒಂದು ಹೊದಿಕೆಯ ಉದ್ದ 30 ಮೊಳವಾಗಿತ್ತು. ಅಂದರೆ ಅದು ಗುಡಾರದ ಮೇಲ್ಭಾಗವನ್ನು, ಸುತ್ತಣ ಭಾಗವನ್ನು ಸರಿಯಾಗಿ ಮುಚ್ಚುವಂತಿತ್ತು. ಅವುಗಳನ್ನು ಕುಣಿಕೆ ಹಾಗೂ ಕೊಂಡಿಗಳಿಂದ ಒಟ್ಟಾಗಿ ಸೇರಿಸಬೇಕಾಗಿತ್ತು. ಮುಂದಕ್ಕೆ ನೋಡಿರಿ, ವಿಮೋಚನಕಾಂಡ ಪುಸ್ತಕ 26ನೇ ಅಧ್ಯಾಯ 14ನೇ ವಚನವನ್ನು. ಈ ಹೊದಿಕೆಗೆ ಹೊದಿಸುವುದಕ್ಕಾಗಿ ಹದ ಮಾಡಿರುವ ಕೆಂಪು ಬಣ್ಣದ ಕುರಿ ತೊಗಲುಗಳಿಂದ ಒಂದು ಮೇಲೊದಿಕೆಯನ್ನು, ಕಡಲು ಹಂದಿಯ ತೊಗಲುಗಳಿಂದ ಮತ್ತೊಂದು ಮೇಲೊದಿಕೆಯನ್ನು ಮಾಡಿಸಬೇಕು ಎಂಬುದೇ. 3ನೆಯ ಹೊದಿಕೆಯನ್ನು ಹದ ಮಾಡಿದ ಕೆಂಪು ಬಣ್ಣದ ಕುರಿಯ ಚರ್ಮದಿಂದ ಮಾಡಿಸಬೇಕಿತ್ತು. 4ನೇ ಹೊದಿಕೆಯನ್ನು ಕಡಲು ಹಂದಿಯ ಚರ್ಮದಿಂದ ಮಾಡಿಸಬೇಕಿತ್ತು. ಪ್ರಿಯರೇ, ಸ್ತ್ರೀಯರು ಕಡಲು ಹಂದಿಯ ಚರ್ಮದ ಅಂಗಿಗಳನ್ನು ತೊಡುತ್ತಿದ್ದರು. ಬಹುಶಃ ಕಡಲು ಹಂದಿಯ ತೊಗಲಿನಿಂದ ಗುಡಾರ ಮಾಡಿದ್ದು ಇದೇ ಮೊದಲಾಗಿತ್ತು. ಈ ಪ್ರತಿಯೊಂದು ಹೊದಿಕೆಗೂ ಒಂದು ಅರ್ಥವಿತ್ತು. ಮೊದಲನೇ ಹೊದಿಕೆಯು ಹೊಸೆದ ನಾರಿನ ಬಟ್ಟೆಯದಾಗಿದ್ದು ಅದರಲ್ಲಿ ಕೆರೂಬಿಗಳನ್ನು ಕಸೂತಿ ಹಾಕಿರಬೇಕಿತ್ತು.
ಅದು ನೆಲಕ್ಕೆ ತಾಗುತ್ತಿರಲಿಲ್ಲ. ಅದರ ಅಂದವು ಗುಡಾರದ ಒಳಭಾಗದಿಂದ ಮಾತ್ರ ಕಾಣುವಂತಿತ್ತು. ಈ ಹೊದಿಕೆ ಹೊರಭಾಗಕ್ಕೆ ಕಾಣದಂತಿತ್ತು. ಪ್ರಿಯರೇ, ಕ್ರಿಸ್ತನ ಸೌಂದರ್ಯವು ಲೋಕಕ್ಕೆ ಕಂಡುಬರಲಿಲ್ಲ. ಆತನು ತನ್ನ ಜನರಿಗೆ ಮಾತ್ರ ತೃಪ್ತಿ ಕೊಡುವನಾಗಿದ್ದನು. ವಿಶ್ವಾಸಿಗಳು ಆತನನ್ನು ಆರಾಧಿಸುವುದು ಅವಶ್ಯ. ಯಾಕಂದರೆ ನಾವು ಆತನಿಂದ ಪೋಷಣೆ ಹೊಂದುವುದು ಮಾತ್ರವಲ್ಲದೆ ಆತನ ಸೌಂದರ್ಯವನ್ನು ಕಾಣುವವರೂ ಆಗಿರಬೇಕು. ಎರಡನೆಯ ಹೊದಿಕೆಯು ಆಡು ಕೂದಲಿನದಾಗಿತ್ತು. ಅದು ನೆಲಕ್ಕೆ ತಾಗಬಹುದಿತ್ತು. ಈ ಹೊದಿಕೆಯು ಪಾಪಿಗಳಿಗೆ ಕ್ರಿಸ್ತನ ಬೆಲೆಯನ್ನು ತಿಳಿಸುವಂಥದ್ದಾಗಿತ್ತು. ಪ್ರಿಯರೇ, ಅದು ಕ್ರಿಸ್ತನ ಮರಣವನ್ನು ಸಂಕೇತಿಸುತ್ತಿತ್ತು. ಈ ಸಂದೇಶವು ಜಗತ್ತಿಗೆಲ್ಲ ಸಾರಲ್ಪಡಬೇಕಾಗಿತ್ತು. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು ಎಂದು ಹೇಳಲ್ಪಟ್ಟಿದೆ. ಪ್ರಿಯರೇ, ಆತನು ಪ್ರತ್ಯಕ್ಷನಾಗಿದ್ದಾನೆ. ಈ ಸಂದೇಶವು ಸಾರಲ್ಪಡಬೇಕು. ಆಡು ಕೂದಲಿನ ಹೊದಿಕೆ ಈ ಕಥೆಯನ್ನೇ ಹೇಳುತ್ತಿದೆ. ಪ್ರಿಯ ವೀಕ್ಷಕರೇ, ಮೂರನೆಯ ಹೊದಿಕೆಯು ಕುರಿಯ ಕೆಂಪು ಹೊದಿಕೆಯಾಗಿತ್ತು. ಈ ಹೊದಿಕೆಯು ಕ್ರಿಸ್ತನ ಬಲ, ಶಕ್ತಿ ಹಾಗೂ ಕ್ರೂಜೆಯ ಮೇಲಣ ಆತನ ಯಜ್ಞದ ಕುರಿತಾಗಿ ತಿಳಿಸುತ್ತಿತ್ತು. ಆತನು ನಮಗೆ ಬದಲಾಗಿ ಯಜ್ಞಾರ್ಪಿತನಾದದ್ದರ ಹೊರ ಸಂಗತಿಯನ್ನು ತಿಳಿಸುತ್ತಿತ್ತು. ನಾಲ್ಕನೇ ಹೊದಿಕೆಯು ಕಡಲ ಹಂದಿಯ ಚರ್ಮದಿಂದ ಮಾಡಲ್ಪಟ್ಟಿತ್ತು. ಪ್ರಿಯರೇ, ಅರಣ್ಯ ಪ್ರಯಾಣದ 40 ವರ್ಷಗಳಲ್ಲಿ ಇದು ಹಳತಾಗಿದ್ದಿರಬಹುದು. ಆದರೆ ಯಾವಾಗಲೂ ಒಳಗಿನ ಹೊದಿಕೆಗಳನ್ನು ಸಂರಕ್ಷಿಸುತ್ತಿತ್ತು. ಈ ಹೊದಿಕೆಯು ಮಾನವರ ಮಧ್ಯದ ಕ್ರಿಸ್ತನ ಜೀವಿತಕ್ಕೆ ಸೂಚಕವಾಗಿದೆ. ನಾರಿನ ಹೊದಿಕೆಯು ಒಳಭಾಗದಲ್ಲಿದ್ದು ವಿಶ್ವಾಸಿಗೆ ಕ್ರಿಸ್ತನ ಸೌಂದರ್ಯವನ್ನು ತಿಳಿಸುತ್ತಿದ್ದಂತೆಯೇ ಹೊರಗಣ ಕಡಲು ಹಂದಿಯ ಚರ್ಮದ ಹೊದಿಕೆಯು ಯಾವ ಅಂದವನ್ನು ಹೊಂದಿರಲಿಲ್ಲ. ಪ್ರಿಯರೇ, ಕ್ರಿಸ್ತನ ಕುರಿತಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 2ನೇ ವಚನದಲ್ಲಿ ಅವನಲ್ಲಿ ಯಾವ ಅಂದ ಚಂದಗಳೂ ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಎಂದು ಬರೆಯಲ್ಪಟ್ಟಿದೆ. ಆತನ ಬಾಹ್ಯ ಸ್ವರೂಪದಲ್ಲಿ ನಾವು ಮೆಚ್ಚತಕ್ಕ ಯಾವ ಲಕ್ಷಣವೂ ಇರಲಿಲ್ಲ. ಪ್ರಿಯರೇ, ಆತನ ಅಂದವನ್ನು ಕಾಣಬೇಕಾದರೆ ನಾವು ಒಳಕ್ಕೆ ಹೋಗಬೇಕು. ನಾವು ಆತನಲ್ಲಿ ಕಾಣುವಂಥದ್ದನ್ನು ಲೋಕವು ಕಾಣಲಿಕ್ಕಿಲ್ಲ. ಎಂಥ ಸುಂದರವಾದ ವರ್ಣನೆಯಲ್ಲವೇ? ವಿಮೋಚನೆ ಕಾಂಡ ಪುಸ್ತಕ 26ನೇ ಅಧ್ಯಾಯ 15ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ಗುಡಾರಕ್ಕೆ ಬೇಕಾದ ಚೌಕಟ್ಟುಗಳನ್ನು ಜಾಲಿ ಮರದಿಂದ ಮಾಡಿಸಬೇಕು. ಪ್ರತಿಯೊಂದು ಚೌಕಟ್ಟು 10 ಮೊಳ ಉದ್ದವಾಗಿಯೂ 1.5 ಮೊಳ ಅಗಲವಾಗಿಯೂ ಇರಬೇಕು. ಪ್ರತಿಯೊಂದು ಚೌಕಟ್ಟು ಅಡ್ಡ ಪಟ್ಟಿಗಳಿಂದ ಜೋಡಿಸಲ್ಪಟ್ಟು 2 ನಿಲುವು ಪಟ್ಟಿಗಳುಳ್ಳದಾಗಿದ್ದಿರಬೇಕು. ಗುಡಾರದ ಎಲ್ಲ ಚೌಕಟ್ಟುಗಳನ್ನು ಹಾಗೆಯೇ ಮಾಡಿಸಬೇಕು. ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ 20 ಚೌಕಟ್ಟುಗಳನ್ನು ನಿಲ್ಲಿಸಬೇಕು. 40 ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಮಾಡಿಸಿ ಆ 20 ಚೌಕಟ್ಟುಗಳ ಕೆಳಗೆ ಇಡಬೇಕು. ಒಂದೊಂದು ಚೌಕಟ್ಟಿನಲ್ಲಿರುವ 2 ಪಟ್ಟಿಗಳಿಗೆ ಒಂದೊಂದು ಗದ್ದಿಗೆ ಕಲ್ಲು ಇರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಚೌಕಟ್ಟುಗಳನ್ನು ಒಳ್ಳೆ ಬಾಳಿಕೆ ಬರುವ ಮರವಾದ ಜಾಲಿ ಮರದಿಂದ ಮಾಡಿಸಬೇಕು. ಅದು ನಾಶವಾಗದಂಥದ್ದು. ಈ ಚೌಕಟ್ಟುಗಳನ್ನು ಬಂಗಾರದಿಂದ ಹೊದಿಸಲಾಗಿತ್ತು. ಗುಡಾರದ 2 ಪಕ್ಕಗಳಲ್ಲಿ 20-20ರಂತೆಯೂ ಹಿಂಭಾಗದಲ್ಲಿ 10ರಂತೆಯೂ ಚೌಕಟ್ಟುಗಳಿದ್ದವು. ಕೆಲವು ಕಡೆ ಒಂದರ ಮೇಲೊಂದು ಬರುವಂತಿದ್ದರೂ ಅದು ಗುಡಾರಕ್ಕೆ ಸರಿಹೊಂದಿಕೆಯಾಗಿತ್ತು. ಈ ಚೌಕಟ್ಟುಗಳಿಗೆ ಬಳೆಗಳನ್ನು ಮಾಡಿಸಬೇಕು. ಈ ಬಳೆಗಳ ಮೂಲಕ ಕೋಲುಗಳನ್ನು ಹುಗಿಸಿ ಗುಡಾರವು ಸ್ಥಿರವಾಗಿರುವಂತೆ ಮಾಡಬೇಕು. ಪ್ರಿಯರೇ, ಗುಡಾರದಲ್ಲಿನ ಪ್ರತಿಯೊಂದು ವಸ್ತುವು ಕ್ರಿಸ್ತನ ವ್ಯಕ್ತಿತ್ವವನ್ನಾಗಲಿ ಆತನ ಕಾರ್ಯವನ್ನಾಗಲಿ ಸೂಚಿಸುತ್ತಿತ್ತು. ಪ್ರತಿ ಹೊದಿಕೆ, ಪ್ರತಿ ನಾರು, ಪ್ರತಿ ವಸ್ತುವು ರಕ್ಷಕನ ಕುರಿತಾಗಿ ಏನಾದರೊಂದು ಅಂಶವನ್ನು ತಿಳಿಸುವಂತಿತ್ತು. ಕೋಲುಗಳು ಗುಡಾರವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಹಾಗೆಯೇ
ಪವಿತ್ರಾತ್ಮನು ನಿಜ ವಿಶ್ವಾಸಿಗಳನ್ನು ಒಟ್ಟಾಗಿ ಹಿಡಿದುಕೊಂಡಿರುತ್ತಾನೆ. ವಿಶ್ವಾಸಿಗಳು ಪವಿತ್ರಾತ್ಮನಿಂದ ಒಂದಾಗಿ ಕೂಡಿಸಲ್ಪಟ್ಟವರಾಗಿರಬೇಕು. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿ ಪವಿತ್ರಾತ್ಮನಿಂದಾದ ಐಕ್ಯವನ್ನು ಕಾಪಾಡಿಕೊಳ್ಳಿರಿ ಎಂದು ವಿಶ್ವಾಸಿಗಳಿಗೆ ಹೇಳಲಾಗಿದೆ. ಪ್ರಿಯರೇ, ಗುಡಾರಕ್ಕೆ ಹೊದಿಸಿದ ಪ್ರತಿ ಹೊದಿಕೆಯು ಬೇರೆ ಬೇರೆ ಬಣ್ಣದ್ದಾಗಿದ್ದು, ಪ್ರತಿಯೊಂದು ಹೊದಿಕೆಯು ಒಂದೊಂದು ಸಂಗತಿಯನ್ನು ತಿಳಿಸುವಂಥದ್ದಾಗಿದೆ. ಚೌಕಟ್ಟುಗಳು, ಕೋಲುಗಳು, ಬಳೆಗಳು ಎಲ್ಲವೂ ಚಿನ್ನದ ಹೊದಿಕೆಯಿಂದ ಹೊದಿಸಲ್ಪಟ್ಟಿದ್ದು ಕರ್ತನಾದ ಯೇಸುವಿನ ದೈವತ್ವವನ್ನು ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ಮುಂದಕ್ಕೆ ನಾವು ತೆರೆಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 26ನೇ ಅಧ್ಯಾಯ 31 ಮತ್ತು 32ನೇ ವಚನವನ್ನು ಗಮನಿಸಿರಿ. ಹುರಿ ನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಒಂದು ತೆರೆಯನ್ನು ಮಾಡಿಸಬೇಕು. ಜಾಲಿ ಮರದಿಂದ 4 ಕಂಬಗಳನ್ನು ಮಾಡಿಸಿ ಚಿನ್ನದ ತಗಡುಗಳನ್ನು ಹೊದಿಸಿ 4 ಬೆಳ್ಳಿಯ ಗದ್ದಿಗೆ ಕಲ್ಲುಗಳ ಮೇಲೆ ನಿಲ್ಲಿಸಿ ಚಿನ್ನದ ಕೊಂಡಿಗಳಿಂದ ಆ ತೆರೆಯನ್ನು ಆ 4 ಕಂಬಗಳಿಗೆ ಸಿಕ್ಕಿಸಬೇಕು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಈ ತೆರೆಯನ್ನು ಕಂಬಗಳಿಗೆ ತೂಗ ಹಾಕಲಾಗಿದ್ದು ಅದು ಯೇಸು ಕ್ರಿಸ್ತನ ಮಾನವೀಯತೆಯನ್ನು ಸೂಚಿಸುವಂಥದ್ದಾಗಿದೆ. ಕಂಬಗಳನ್ನು ಜಾಲಿ ಮರದಿಂದ ಮಾಡಿ ಚಿನ್ನದ ಹೊದಿಕೆ ಹೊದಿಸಬೇಕಿತ್ತು. ಅದಕ್ಕೆ ಬೆಳ್ಳಿಯ ಗದ್ದಿಗೆ ಕಲ್ಲುಗಳಿದ್ದವು. ಇದು ದೈವತ್ವವು ವಿಮೋಚನೆಯ ಮೂಲಕ ಭೂಮಿಯನ್ನು ಆವರಿಸಿರುವುದನ್ನು ಸೂಚಿಸುತ್ತದೆ. ಈ ಸ್ತಂಭಗಳ ತುದಿಯಲ್ಲಿ ಮುಚ್ಚಿಕೆಗಳಿರಲಿಲ್ಲ. ಇದರಿಂದ ಈ ಕಂಬಗಳು ಗುಡಾರದ ಇತರ ಕಂಬಗಳಿಗಿಂತ ಬೇರೆ ಆಗಿದ್ದವು. ಅವುಗಳ ತುದಿ ಸಮವಾಗಿ ಕಡಿಯಲ್ಪಟ್ಟದ್ದಾಗಿತ್ತು. ಪ್ರಿಯರೇ, ಯೇಸು ಕ್ರಿಸ್ತನು ಜೀವಿತರ ಲೋಕದಿಂದ ಕೀಳಲ್ಪಟ್ಟನು. ಆತನು 33 ವರ್ಷ ಮಾತ್ರ ಜೀವಿಸಿದನು. ಈ ತೆರೆಯನ್ನು ಅಂದವಾಗಿ ನೆನೆದ ನಾರಿನಿಂದ ಮಾಡಲಾಗಿತ್ತು. ಮಹಾಪರಿಶುದ್ಧ ಸ್ಥಾನಕ್ಕೆ ಹೋಗಲು ಇದೊಂದೇ ಪ್ರವೇಶವಾಗಿತ್ತು. ನೋಡಿರಿ ಪ್ರಿಯರೇ, ಈ ತೆರೆಯು ಕ್ರಿಸ್ತನ ಮಾನವೀಯತೆಯನ್ನು ತಿಳಿಸುತ್ತದೆ. ಯೇಸು ಕ್ರಿಸ್ತನು ಕ್ರೂಜಿಯಲ್ಲಿ ಹಾಕಲ್ಪಟ್ಟಾಗ ತನ್ನ ಆತ್ಮವನ್ನು ತೊರೆದನು. ಆತನ ಸಮಯದಲ್ಲಿ ಗುಡಾರದ ತೆರೆಯು 2 ಭಾಗವಾಗಿ ಸೀಳಲ್ಪಟ್ಟಿತು. ಇವು ಆತನ ದೇಹದಿಂದ ಆತ್ಮವು ಬಿಡುಗಡೆಯಾದದ್ದನ್ನು ಸೂಚಿಸುತ್ತದೆ. ದೇವಾಲಯದ ತೆರೆಯು ಹರಿದು 2 ಭಾಗವಾದಾಗ ದೇವರ ಸನ್ನಿಧಾನಕ್ಕೆ ಪ್ರವೇಶ ಮಾರ್ಗವು ತೆರೆಯಲ್ಪಟ್ಟಿತ್ತು. ದೇವರ ಬಳಿಗೆ ಹೋಗಲು ಇಂದು ನಮಗಿರುವ ಏಕೈಕ ಮಾರ್ಗವು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ. ಮಹಾಪರಿಶುದ್ಧ ಸ್ಥಾನಕ್ಕೆ ಒಂದೇ ಪ್ರವೇಶವಿರುವಂತೆ ದೇವರ ಬಳಿಗೆ ಹೋಗಲು ಒಂದೇ ಮಾರ್ಗವಿದೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳಿದ್ದಾನೆ, ಏನೆಂದರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ನಾವು ಸಭೆಯೊಂದರ ಸದಸ್ಯರಾಗಿದ್ದರೆ, ಪ್ರಾಮಾಣಿಕರಾಗಿದ್ದರೆ ದೇವರ ಬಳಿಗೆ ಬರಬಹುದೆಂದು ಕೆಲವರು ನೆನೆಸುತ್ತಾರೆ. ಆದರೆ ಇದನ್ನು ನಂಬಬೇಡಿರಿ. ಈ ರೀತಿ ಯೋಚನೆ ಸತ್ಯವೇದದಲ್ಲಂತೂ ಇಲ್ಲವೇ ಇಲ್ಲ. ಈ ತೆರೆಯು ಎಂಥ ಸುಂದರ ಚಿತ್ರಣವಾಗಿದೆ. ಅದು ನಮಗೆ ಕ್ರಿಸ್ತನ ಮಾನವತ್ವದ ಕುರಿತಾಗಿ ತಿಳಿಸುತ್ತದೆ. ಯೇಸು ಕ್ರಿಸ್ತನ ಮರಣವು ನಮ್ಮನ್ನು ರಕ್ಷಿಸುತ್ತದೆ. ಆತನ ಕಲೆ ಇಲ್ಲದ ದೋಷಮುಕ್ತ ಜೀವಿತವು ನಮ್ಮನ್ನು ಖಂಡಿಸುತ್ತದೆ. ನಾನು ತೆರೆಯ ಎದುರು ನಿಂತಾಗ ನಾನು ದೋಷಿ ಎಂಬ ಅರಿವಾಗುತ್ತದೆ. ನಾನು ದೇವರ ಸನ್ನಿಧಾನಕ್ಕೆ ಹೋಗಲು ಸಾಧ್ಯವಿಲ್ಲ ಎಂಬುದನ್ನು ತಿಳುಕೊಳ್ಳುತ್ತೇನೆ. ಕ್ರಿಸ್ತನ ಮರಣವು ದೇವರ ಬಳಿಗೆ ಹೋಗುವ ಮಾರ್ಗವನ್ನು ತೆರೆಯಿತು. ಹರಿದ ತೆರೆಯು ಇದನ್ನು ತೋರಿಸಿಕೊಡುತ್ತದೆ. ಇನ್ನೊಂದು ಪರದೆಯ ಕುರಿತು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 26ನೇ ಅಧ್ಯಾಯ 36 ಮತ್ತು 37ನೇ ವಚನವನ್ನು ಗಮನಿಸಿರಿ. ಡೇರೆಯ ಬಾಗಲಿಗೆ ಹುರಿನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ವಿಚಿತ್ರವಾಗಿ ಕಸೂತಿ ಹಾಕಿ ಪರದೆಯನ್ನು ಮಾಡಿಸಬೇಕು. ಆ ಪರದೆ ತೂಗಿಸುವುದಕ್ಕಾಗಿ ಜಾಲಿ ಮರದಿಂದ 5 ಕಂಬಗಳನ್ನು ಮಾಡಿಸಿ ಚಿನ್ನದ ತಗಡುಗಳನ್ನು ಹೊದಿಸಬೇಕು. ಅವುಗಳ ಕೊಂಡಿಗಳನ್ನು ಚಿನ್ನದಿಂದ ಮಾಡಿಸಿ ಅವುಗಳಿಗೋಸ್ಕರ
5 ತಾಮ್ರದ ಗದ್ದಿಗೆ ಕಲ್ಲುಗಳನ್ನು ಎರಕ ವಹಿಸಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಪರದೆಯ ಮೂಲಕ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಬಹುದಿತ್ತು. ಅದು ಆರಾಧನೆಯ ಸ್ಥಳವಾಗಿದ್ದು ಅಲ್ಲಿ ಚಿನ್ನದ ದೀಪಸ್ತಂಭ, ನೈವೇದ್ಯ ರೊಟ್ಟಿಯ ಮೇಜು, ಧೂಪಾರತಿಯ ವೇದಿ ಇವುಗಳಿದ್ದವು. ನಾವು ದೇವರನ್ನು ಈಗ ಈ ಹಳೇ ವಿಧಾನಗಳ ಮೂಲಕ ಆರಾಧಿಸಲಾಗುವುದಿಲ್ಲ. ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವೇ ಬರಬೇಕು. ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಎರಡೂ ಪರದೆಗಳು ಕ್ರಿಸ್ತನನ್ನು ಸೂಚಿಸುತ್ತವೆ. ಪ್ರಿಯರೇ, ಇಲ್ಲಿಗೆ ವಿಮೋಚನೆಕಾಂಡ ಪುಸ್ತಕದ 26ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಈಗ ನಾವು ನಮ್ಮ ಗಮನವನ್ನು 27ನೇ ಅಧ್ಯಾಯದ ಕಡೆಗೆ ಹಾರಿಸೋಣ. ಪ್ರಿಯರೇ, ಈ 27ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ತಾಮ್ರದ ಯಜ್ಞವೇದಿ, ಗುಡಾರದ ಅಂಗಳ, ದೀಪಕ್ಕೆ ಬೇಕಾದ ಎಣ್ಣೆ ಎಂಬುದಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈಗ ನಾವು ಗುಡಾರದ ಹೊರ ಪ್ರದೇಶಕ್ಕೆ, ಚಾವಡಿಯ ಭಾಗಕ್ಕೆ ಬರುವಾಗ ಇಲ್ಲಿನ ವಸ್ತುಗಳು ಹಿತ್ತಾಳೆಯವುಗಳಾಗಿರುವುದನ್ನು ನೋಡುತ್ತೇವೆ. ಹಿತ್ತಾಳೆಯ ವೇದಿ, ಹಿತ್ತಾಳೆಯ ಬೋಗುಣಿ ಇತ್ಯಾದಿ. ಆದರೆ ಗುಡಾರದ ಒಳಗಣ ವಸ್ತುಗಳು ಬಂಗಾರದ್ದಾಗಿದ್ದವು. ನಾವು ದೇವರ ಸಮೀಪಕ್ಕೆ ಬರುತ್ತಿದ್ದಂತೆ ಕ್ರಿಸ್ತನ ವ್ಯಕ್ತಿತ್ವಕ್ಕೆ ಪ್ರಾಮುಖ್ಯತೆ ಕೊಡಲ್ಪಟ್ಟಿದೆ. ಹೊರಗೆ ಬರುತ್ತಿದ್ದಂತೆ ಕ್ರಿಸ್ತನ ಕಾರ್ಯಗಳಿಗೆ ಪ್ರಾಮುಖ್ಯತೆ ಇದೆ. ತಾಮ್ರದ ಯಜ್ಞವೇದಿ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 27ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಯಜ್ಞವೇದಿಯನ್ನು ಜಾಲಿ ಮರದಿಂದ 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚೌಕವಾಗಿ ಮಾಡಿಸಬೇಕು. ಅದರ ಎತ್ತರ 3 ಮೊಳವಿರಬೇಕು. ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿಸಬೇಕು. ಅವು ಯಜ್ಞವೇದಿಗೆ ಏಕವಾಗಿರಬೇಕು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಅದರಲ್ಲಿರುವ ಬೂದಿಯನ್ನು ತೆಗೆಯುವುದಕ್ಕಾಗಿ ಬಟ್ಟಲುಗಳನ್ನು ಮಾಡಿಸಬೇಕು. ಸಲಿಕೆಗಳನ್ನು, ಬೋಗುಣಿಗಳನ್ನು, ಮುಳ್ಳುಗಳನ್ನು, ಅಗ್ಗಿಷ್ಟಿಕೆಗಳನ್ನು ಮಾಡಿಸಬೇಕು. ಆ ಉಪಕರಣಗಳೆಲ್ಲ ತಾಮ್ರದವುಗಳಾಗಿರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಹೊರಗಣ ಅಂಗಳದಲ್ಲಿನ ಸಾಮಾನುಗಳೆಲ್ಲ ಹಿತ್ತಾಳೆಯವುಗಳಾಗಿದ್ದು ಪಾಪಕ್ಕೆ ಬರತಕ್ಕ ನ್ಯಾಯ ತೀರ್ಪಿಗೆ ಸೂಚಕವಾಗಿದೆ. ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವ ಮೊದಲೇ ಪಾಪದ ಕುರಿತಾದ ಇತ್ಯರ್ಥವನ್ನು ಮಾಡಬೇಕಾಗಿತ್ತು. ಪರಿಶುದ್ಧ ಸ್ಥಳದಲ್ಲಿರುವ ವಸ್ತುಗಳೆಲ್ಲವೂ ಬಂಗಾರದ್ದಾಗಿದ್ದು ದೇವರ ಆರಾಧನೆಗೆ ಹಾಗೂ ಆತನೊಂದಿಗಿನ ಅನ್ಯೋನ್ಯತೆಯ ಸೂಚಕವಾಗಿರುತ್ತವೆ. ಪರಿಶುದ್ಧ ಸ್ಥಳದಲ್ಲಿ ಯಾವ ಪಾಪವೂ ಇರುವುದಿಲ್ಲ. ಪಾಪದ ಸಂಗತಿಯು ಹೊರಗಣ ಅಂಗಳದಲ್ಲೇ ಸರಿ ಮಾಡಲ್ಪಡಬೇಕಿತ್ತು. ಪ್ರಿಯರೇ, ಮಾನವನು ಹೊರಗೆ ನಿಂತಿರುತ್ತಾನೆ. ಅವನು ದೇವರ ಬಳಿಗೆ ಹೋಗುವುದು ಹೇಗೆ? ಅವನಿಗೆ ಬೇಕಾಗಿರುವ ಮೊದಲನೆಯ ಸಂಗತಿ ಯಾವುದೆಂದರೆ ಅವನ ಬದಲಾಗಿ ಸಾಯತಕ್ಕ ಒಂದು ಬದಲಿ ವಸ್ತು. ಮಾನವನು ದೇವರನ್ನು ಸಂಧಿಸುವುದರಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ದೇವರನ್ನು ಸಂಧಿಸಿ ಸಾಯಬಾರದೆಂದಿದ್ದರೆ ಅವನಿಗೆ ಬದಲಾಗಿ ಒಬ್ಬರು ಬೇಕು. ಆ ಹಿತ್ತಾಳೆಯ ವೇದಿಯ ಮೇಲೆ ಯಾರಾದರೂ ಅವನ ಬದಲಿಗೆ ಸಾಯಬೇಕಾಗಿತ್ತು. ಆ ವೇದಿಯನ್ನು ಕೆಲವೊಮ್ಮೆ ಕರ್ತನ ಮೇಜು ಎಂದೂ ಕರೆದಿದೆ, ಪೂರ್ಣಾಹುತಿಯ ಯಜ್ಞವೇದಿ ಎಂದು ಕರೆದಿದೆ. ದೇವರು ಪಾಪಿಯ ಸಂಗಡ ಇಲ್ಲೇ ವ್ಯವಹರಿಸುತ್ತಾನೆ. ಇದು ಕ್ರಿಸ್ತನ ಕ್ರೂಜೆಯ ಸೂಚಕವಾಗಿದ್ದು ಮಾನವನ ಬದಲಾಗಿ ಸತ್ತವನು ಆತನೇ ಎಂಬುದನ್ನು ತಿಳಿಸುತ್ತದೆ. ಪ್ರಿಯರೇ, ಕ್ರಿಸ್ತನು ನಮ್ಮ ಪೂರ್ಣಾಂಗ ಯಜ್ಞವಾಗಿದ್ದಾನೆ. ವೇದಿಯು ಮಾನವನಿಂದ ಕಟ್ಟಲ್ಪಟ್ಟದ್ದಾದರೂ ಅದರ ನಕಾಶೆಯು ಪರಲೋಕದ್ದೇ ಆಗಿದೆ. ಕ್ರೂಜೆಯು ದೇವರು ಆರಿಸಿದ ಬಲಿಯ ಯಜ್ಞವೇದಿಯಾಗಿದೆ. ದೇವರ ಅನಾದಿ ಸಂಕಲ್ಪಕ್ಕನುಸಾರವೇ ಕರ್ತನಾದ ಯೇಸು ಕ್ರಿಸ್ತನು ಕ್ರೂಜೆಯ ಮರಣಕ್ಕಾಗಿ ಒಪ್ಪಿಸಲ್ಪಟ್ಟನು. ಆದ್ದರಿಂದ ಕ್ರಿಸ್ತನು ಒಳ್ಳೆ ಮಾನವನಿಗಿಂತಲೂ ಹೆಚ್ಚಿನವನು. ಆತನು ಲೋಕದ ಅಸ್ತಿವಾರ ಹಾಕುವ ಮೊದಲೇ ಕೊಯ್ಯಲ್ಪಟ್ಟ ಯಜ್ಞದ ಕುರಿಯಾಗಿದ್ದಾನೆ. ಈ ಹಿತ್ತಾಳೆಯ ವೇದಿಯ ಮೂಲಕವಾಗಿ ಹೊರತು ದೇವರ ಬಳಿಗೆ ಹೋಗಲು ಬೇರೆ ಯಾವ ಮಾರ್ಗವೂ ಇಲ್ಲ. ಅಲ್ಲಿ ಒಂದು ಪ್ರಾಣಿಯನ್ನು ವಧಿಸಿ ಅದನ್ನು ಬದಲಿ ಎಂದು ಒಪ್ಪಿಕೊಳ್ಳಬೇಕು. ಅಪೋಸ್ತಲನಾದ ಯೋಹಾನನು ಕೂಡ ಆ ವೇದಿಯ ಮೇಲೆ ಅರ್ಪಿತನಾದ ಬದಲಿ ಕುರಿಯು ಕ್ರಿಸ್ತನೇ ಎಂದು ಹೇಳಿದ್ದಾನೆ. ಕ್ರೂಜೆಯಲ್ಲಿ ಕ್ರಿಸ್ತನು ಲೋಕದ ಪಾಪದ ದಂಡನೆಯನ್ನು ಕಟ್ಟಿ ತೀರಿಸುತ್ತಿದ್ದಾಗ
ಆ ಕೊನೆ 3 ತಾಸುಗಳಲ್ಲಿ ಕ್ರೂಜೆಯು ಈ ಯಜ್ಞವೇದಿಯೇ ಆಯಿತು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವುದೇನೆಂದರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಹಿತ್ತಾಳೆಯ ಯಜ್ಞವೇದಿಯ ಬಳಿಗೆ ಬಾರದ ಹೊರತು ಮಾನವನು ದೇವರಿಗೆ ಪ್ರಾರ್ಥಿಸಲು, ಸೇವೆ ಮಾಡಲು, ಆತನನ್ನು ಆರಾಧಿಸಲು ಆಗುವುದಿಲ್ಲ. ಕ್ರೂಜೆಯ ಮಾರ್ಗವು ಮನೆಗೆ ನಡೆಸುತ್ತದೆ. ಯೇಸು ಕ್ರಿಸ್ತನು ಈ ಹಿತ್ತಾಳೆಯ ವೇದಿಯ ಮೂಲಕವಾಗಿ ಹೋಗಿಲ್ಲದಿರುತ್ತಿದ್ದರೆ ನಮಗೆ ದೇವರ ಬಳಿಗೆ ಹೋಗುವ ಮಾರ್ಗವೇ ಇರುತ್ತಿರಲಿಲ್ಲ. ಯೇಸು ಕ್ರಿಸ್ತನು ನಮಗಾಗಿ ಸತ್ತ ಕುರಿಮರಿ ಮಾತ್ರವಲ್ಲದೆ ಆತನು ಜೀವಿತನಾಗಿ ಎದ್ದು ಬಂದ ಕುರಿಮರಿಯೂ ಆಗಿದ್ದಾನೆ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 6ನೇ ವಚನದಲ್ಲಿ ಯೋಹಾನನು ಹೇಳುತ್ತಾನೆ, ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು ಎಂದು ಹೇಳುತ್ತಾನೆ. ಪ್ರಿಯರೇ, ಹಿತ್ತಾಳೆಯ ವೇದಿಯು ಗುಡಾರದ ಪ್ರವೇಶ ದ್ವಾರದಲ್ಲಿತ್ತು. ಕ್ರಿಸ್ತನ ಕ್ರೂಜೆಯು ಪರಲೋಕದ ಮುಂದೆ ಇದೆ. ಅದು ಈ ಲೋಕದಲ್ಲಿ ಎತ್ತಲ್ಪಟ್ಟಿತ್ತು ಮತ್ತು ಈ ಕ್ರೂಜೆಯಲ್ಲದೆ ಪರಲೋಕಕ್ಕೆ ಬೇರಾವ ಪ್ರವೇಶವೂ ಇರುವುದಿಲ್ಲ. ವೇದಿಗೆ ಹೊದಿಸಲ್ಪಟ್ಟ ಹಿತ್ತಾಳೆಯು ನ್ಯಾಯ ತೀರ್ಪಿನ ಕುರಿತು ಹೇಳುತ್ತದೆ. ಹಿತ್ತಾಳೆಯೊಳಗಿನ ಜಾಲಿ ಮರವು ಈ ಬಲಿ ಯಜ್ಞಕ್ಕೆ ಕ್ರಿಸ್ತನಲ್ಲಿದ್ದ ಯೋಗ್ಯತೆಯ ಕುರಿತಾಗಿ ತಿಳಿಸುತ್ತದೆ. ಇದು ಕ್ರೂಜೆಯ ಎಂತಹ ಸುಂದರ ಚಿತ್ರಣವಾಗಿದೆ. ಮುಂದಕ್ಕೆ ಗುಡಾರದ ಅಂಗಳ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 27ನೇ ಅಧ್ಯಾಯ 9ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸಿರಿ. ಗುಡಾರಕ್ಕೆ ಅಂಗಳವನ್ನು ಏರ್ಪಡಿಸಬೇಕು. ಆ ಅಂಗಳದ ತೆಂಕಣ ಕಡೆಯಲ್ಲಿ ತೆರೆಗಳು ಇರಬೇಕು. ಆ ತೆರೆಗಳು ಹುರಿ ನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿರಬೇಕು. ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಕಂಬಗಳಿಗೆ ಬೆಳ್ಳಿಯ ಕೊಂಡಿಗಳು, ಕಟ್ಟುಗಳೂ ಇರಬೇಕು. ಅದೇ ರೀತಿಯಾಗಿ ಉತ್ತರ ಕಡೆಯಲ್ಲಿಯೂ 100 ಮೊಳ ಉದ್ದವಾದ ತೆರೆಗಳು, 20 ಕಂಬಗಳು, 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವಾಗಿರಬೇಕು. ಪಶ್ಚಿಮ ಕಡೆಯಲ್ಲಿ ಅಂಗಳದ ಅಗಲಕ್ಕೆ 50 ಮೊಳ ಉದ್ದವಾದ ತೆರೆಗಳು, 10 ಕಂಬಗಳು, 10 ಗದ್ದಿಗೆ ಕಲ್ಲುಗಳು ಇರಬೇಕು. ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಿರಬೇಕು. ಅಲ್ಲಿ ಬಾಗಲಿನ 2 ಕಡೆಗಳಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಬಾಗಲಲ್ಲೇ 20 ಮೊಳದ ಪರದೆಯು ಇರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಪರದೆಯ ಬಣ್ಣಗಳಿಗೆ ವಿಶೇಷ ಅರ್ಥವಿದೆ. ನೀಲಿಯು ಪರಲೋಕದ ಬಣ್ಣ, ಯೇಸು ಪರಲೋಕದಿಂದ ಬಂದನೆಂಬುದನ್ನು ತಿಳಿಸುತ್ತದೆ. ಕೆಂಪು ಬಣ್ಣವು ಕ್ರಿಸ್ತನ ಮಾನವತ್ವವನ್ನು, ಆತನು ಮಾನವರಿಗಾಗಿ ಸುರಿಸಿದ ರಕ್ತವನ್ನು ಸೂಚಿಸುತ್ತದೆ. ನೇರಳೆ ಬಣ್ಣವು ನೀಲಿ ಹಾಗೂ ಕೆಂಪು ಬಣ್ಣಗಳ ಮಿಶ್ರಣವಾಗಿದ್ದು ಕ್ರಿಸ್ತನ ರಾಜತ್ವವನ್ನು ಸೂಚಿಸುತ್ತದೆ. ಈ ಪರದೆಯ ಮೂಲಕವೇ ಯಾಜಕರು, ಲೇವಿಯರು ಪ್ರವೇಶಿಸಬೇಕಾಗಿತ್ತು. ಈ ಪರದೆಯು 5 ಮೊಳ ಎತ್ತರ ಮಾತ್ರವಿತ್ತು. ಆದರೆ ಗುಡಾರದ ಹೊರ ಆವರಣವು 100 ಮೊಳ ಉದ್ದವು, 50 ಮೊಳ ಅಗಲವೂ ಆಗಿದ್ದು ಸುತ್ತಲೂ ಬಿಳಿನಾರು ಬಟ್ಟೆಯಿಂದ ಹೊದಿಸಲ್ಪಟ್ಟಿತ್ತು. ಅದು ಒಳಗಿರುವವರನ್ನು ಹೊರಗಿನವರಿಂದ ಪ್ರತ್ಯೇಕಿಸುತ್ತಿತ್ತು. ಮುಂದಕ್ಕೆ ನಾವು ದೀಪಕ್ಕೆ ಬೇಕಾದ ಎಣ್ಣೆ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಈ ಅಧ್ಯಾಯದ ಅಂತ್ಯ ಬಹು ಆಸಕ್ತಿಕರವಾಗಿದೆ. ದೀಪದ ಎಣ್ಣೆಯ ಕುರಿತಾಗಿ ಹೇಳಿದೆ, ಆದರೆ ಇಲ್ಲಿ ಇದು ಬಹು ಬೇಗವೆಂದು ಕಾಣುತ್ತದೆ. ವಿಮೋಚನೆ ಕಾಂಡ ಪುಸ್ತಕ 27ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲ್ಯರು ಎಣ್ಣೆ ಮರದ ಕಾಯಿಗಳನ್ನು ಕೊಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಡಬೇಕೆಂದು ಅವರಿಗೆ ಅಪ್ಪಣೆಯನ್ನು ಮಾಡು ಎಂಬುದೇ. ಪ್ರಿಯ ವೀಕ್ಷಕರೇ, ಮೊದಲೇ ತಿಳಿಸಿದಂತೆ ಎಣ್ಣೆಯು ಪವಿತ್ರಾತ್ಮನನ್ನು ಸೂಚಿಸುತ್ತದೆ. ಬೆಳಕನ್ನು ಪವಿತ್ರಾತ್ಮನು ಕೊಡುತ್ತಾನೆ. ಪವಿತ್ರಾತ್ಮನು ತನ್ನ ಕುರಿತಾಗಿ ಮಾತಾಡದೆ ಕ್ರಿಸ್ತನ ವಿಚಾರಗಳನ್ನು ತೋರಿಸುತ್ತಾನೆ. ವಿಮೋಚನೆ ಕಾಂಡ ಪುಸ್ತಕ 27ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ದೇವದರ್ಶನದ ಗುಡಾರದಲ್ಲಿ ಆಜ್ಞಾ ಶಾಸನಗಳ ಮಂಜೂಷದ ಮುಂದಿರುವ ತೆರೆಯ ಹೊರಗೆ ಆರೋನನು ಅವನ ಮಕ್ಕಳು ಸಾಯಂಕಾಲದಿಂದ ಉದಯದವರೆಗೂ ಯೆಹೋವನ ಸನ್ನಿಧಿಯಲ್ಲಿ ಆ ದೀಪವನ್ನು ಸರಿಪಡಿಸುತ್ತಿರಬೇಕು.
ಇಸ್ರಾಯೇಲ್ಯರು ಅವರ ಸಂತತಿಯವರು ಈ ನಿಯಮವನ್ನು ಶಾಶ್ವತವಾಗಿ ಅನುಸರಿಸಬೇಕು ಎಂಬುದೇ. ಪ್ರಿಯರೇ, ಉರಿಯುವ ದೀಪವು ಕ್ರಿಸ್ತನ ಕುರಿತು ತಿಳಿಸುತ್ತದೆ. ಇದೆಲ್ಲವೂ ಈಗ ಬದಲಾಗಿದೆ. ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು. ನಾವು ಹೆಚ್ಚು ಬೆಳಕು ಕೊಡಲಾರೆವು. ದೇವರಾತ್ಮನು ಮಾತ್ರ ನಮ್ಮನ್ನು ಉಪಯೋಗಿಸಬಲ್ಲನು. ಪ್ರಿಯರೇ, ಪ್ರಕಟಣೆಯಲ್ಲಿ ಕ್ರಿಸ್ತನ ಕುರಿತು ಮೊದಲಾಗಿ ನೋಡುವಾಗ ಆತನು ದೀಪಸ್ತಂಭಗಳ ನಡುವೆ ನಡೆದಾಡುತ್ತಿದ್ದನು. ಸಭೆಯ ಸಾಕ್ಷಿಯು ಬೆಳಗುತ್ತಾ ಇರುವಂತೆ ಆತನು ನೋಡಿಕೊಳ್ಳುತ್ತಾನೆ. ಆತನು ತನ್ನವರೊಂದಿಗೆ ವ್ಯವಹರಿಸುತ್ತಾನೆ. ಎಂಥ ಅದ್ಭುತವಾದ ಸಂಗತಿಯಲ್ಲವೇ? ದೇವರಿಗೆ ಮಹಿಮೆಯುಂಟಾಗಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನ ರಕ್ಷಣೆಯ ಸಂತೋಷವನ್ನು ಅನುಭವಿಸುತ್ತಾ ನಿನ್ನಲ್ಲಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ಆಶೀರ್ವದಿಸು. ಅವರಿಗೆ ಬಲ, ತ್ರಾಣ, ಆರೋಗ್ಯ, ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಗುಡಾರದ ಸುತ್ತಲೂ ಏನಿತ್ತು? ಗುಡಾರದ ಸುತ್ತಲೂ ಏನಿತ್ತು? ಉತ್ತರ: ಗೋಡೆ, ಪ್ರಾಕಾರ, ನದಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಮರಣ ಹೊಂದಿದ ನನ್ನನ್ನೇಷ್ಟಾಗಿ ಪ್ರೀತಿಸಿದ ಪ್ರಿಯ ಯೇಸುವನ ನಂಬುವೆ. ಕಲ್ವಾರಿ ಕ್ರೂಜೆ ಮೇಲೆ ನನಗಾಗಿ ಮರಣ ಹೊಂದಿದ ನನ್ನನ್ನೇಷ್ಟಾಗಿ ಪ್ರೀತಿಸಿದ ಪ್ರಿಯ ಯೇಸುವನ ನಂಬುವೆ. ನಂಬುವೆ ಪ್ರಿಯ ಯೇಸುವನ ನಂಬುವೆ. ನನ್ನನ್ನೇಷ್ಟಾಗಿ ಸ್ನೇಹಿಸಿದ ಪ್ರಿಯ ಯೇಸುವನ ನಂಬುವೆ. ನಂಬುವೆ ಪ್ರಿಯ ಯೇಸುವನ ನಂಬುವೆ. ನನ್ನನ್ನೇಷ್ಟಾಗಿ ಸ್ನೇಹಿಸಿದ ಪ್ರಿಯ ಯೇಸುವನ ನಂಬುವೆ. ಪ್ರಿಯರೇ, ಗುಡಾರದ ತೆರೆಯು ಸೀಳಲ್ಪಟ್ಟಂತೆ ಕ್ರಿಸ್ತನ ಮರಣದ ಮೂಲಕ ದೇವರ ಬಳಿಗೆ ಹೋಗುವ ಮಾರ್ಗವು ನಮಗೆ ತೆರೆಯಲ್ಪಟ್ಟಿದೆ. ಆ ಮಾರ್ಗದ ಮೂಲಕವಾಗಿ ಮಾತ್ರ ಪರಲೋಕ ರಾಜ್ಯವನ್ನು ಸೇರಬಹುದು. ಈ ಸತ್ಯವನ್ನು ಕೇವಲ ಕೇಳುವವರಾಗಿ ಮಾತ್ರವಲ್ಲದೆ ಅನುಸರಿಸುವವರಾಗಿಯೂ ಜೀವಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.